ನಮಸ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ವಾಲ್ಮೀಕಿ ಹಗರಣದ ಬೇಟೆ ಮುಂದುವರೆಸಿದೆ ಇಡಿ. ನಾಗೇಂದ್ರ ದದ್ದಲ್ ಮನೆಗಳಲ್ಲಿ ಪರಿಶೀಲನೆಯನ್ನ ಮುಂದುವರಿಸಲಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಕಳೆದ 23 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಾಗೇಂದ್ರಗೆ ಸೇರಿದಂತಹ ಡಾಲರ್ಸ್ ಕಾಲೋನಿ ನಿವಾಸದಲ್ಲೇ ಇದ್ದಾರೆ ಅಧಿಕಾರಿಗಳು. ದದ್ದಲ್ಗೆ ಸೇರಿದ ಯಲಹಂಕದಲ್ಲಿರುವಂತಹ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಕಳೆದ 23 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಬೇಟೆಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನ ಕೂಡ ನೀಡಿತ್ತು. ಈಗಾಗಲೇ ಒಂದು ಕಡೆ ನಾಗೇಂದ್ರ ಪಿಎನನ್ನ ಸತತ 24 ಗಂಟೆಗಳಿಂದಲೂ ಕೂಡ ಈ ಒಂದು ಇಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮಹತ್ವದ ದಾಖಲೆಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸತತ 24 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ನಾಗೇಂದ್ರ ದದ್ದಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಿಗಮದ ಹಣ ವರ್ಗಾವಣೆ ಬಗ್ಗೆ ಸತತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಯವರೆಗೂ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅಗತ್ಯ ಬಿದ್ದಲ್ಲಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ವಾಲ್ಮೀಕಿ ನಿಗಮದ ಹಗರಣ, ಹರೀಶ್ ಬಂಧನ ಆಗಿದೆ. ಮಾಜಿ ಸಚಿವರಿಗೆ ಇದೀಗ ಢವಢವ ಕೂಡ ಶುರುವಾಗಿರುವಂತದ್ದು. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ 18 ಕಡೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರ ಫ್ಲಾಟ್ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದು ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ತಮ್ಮ ಆಪ್ತ ಹರೀಶ್ ಅವರ ಬಂಧನ ಆಗ್ತಾ ಇದ್ದಂತೆ ಮಾಜಿ ಸಚಿವರಿಗೆ ಒಂದು ಕಡೆ ಭಯ ಶುರುವಾಗ್ಬಿಟ್ಟಿದೆ. ನಾಗೇಂದ್ರ ಇಂದು ಬಂಧನವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಟ್ರೆ ಸರಿ, ಆದರೆ ಅವರು ಕೊಡುವಂತಹ ಉತ್ತರಗಳು ತಾಳೆ ಆಗಲಿಲ್ಲ ಅಂತಂದ್ರೆ ಬಂಧನವಾಗುವಂತಹ ಸಾಧ್ಯತೆ ಕೂಡ ಇದೆ. ರಾತ್ರಿ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಉಳಿದುಕೊಂಡಿದ್ದಾರೆ. ನಿನ್ನೆ 20 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ದಾಳಿ ಸ್ಥಳದಲ್ಲಿ ಏನೆಲ್ಲ ದೊರೆತಿದೆ ಅಂತ ಹೇಳಿ ಒಂದು ಕಡೆ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪರಿಶೀಲನೆಯ ನಂತರ ಇಂಟರ್ಲಿಂಕ್ ಇರುವಂತಹ ಸ್ಥಳದಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಪ್ರಕರಣ, ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದು ಅಧಿಕಾರಿಗಳು. ಇನ್ನೂ ಕೂಡ ಕಳೆದ 24 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ನಿನ್ನೆ ನಾಗೇಂದ್ರ ಪಿಎ ಹರೀಶ್ರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ರಾತ್ರಿ ನಾಗೇಂದ್ರ ಮನೆಗೆ ಕರೆತಂದು ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ವಿಚಾರಣೆಯನ್ನ ನಡೆಸಿ ಅಧಿಕಾರಿಗಳು ಕಳುಹಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಗತ್ಯ ಇದ್ರೆ ನೋಟಿಸ್ ಅನ್ನ ನೀಡುವುದಾಗಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮಹತ್ವದ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳಿಂದ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಯನ್ನ ಮಾಡಲಾಗಿದೆ. ನಿಗಮದ ಹಗರಣದ ಬಗ್ಗೆ, ಹಣದ ವರ್ಗಾವಣೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಅಂಡ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ನನ್ನ ಅಜಯ್ಗೆ ಹೋಗೋದಾದ್ರೆ, ಅಜಯ್ ನೀವೆಲ್ಲಿದ್ದೀರಿ? ಇದೀಗ ದಾಳಿ ಯಾವ ರೀತಿಯಾಗಿ ಮುಂದುವರೆದಿದೆ, ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗ್ಬೋದು. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಕಳೆದ 24 ಗಂಟೆಗಳಿಂದನೂ ಕೂಡ ಈಗಾಗಲೇ ದಾಳಿ ಮುಂದುವರೆದಿರುವಂಥದ್ದು. ನಾನು ಯಲಹಂಕ ಬಳಿ ಇರುವಂತಹ ದದ್ದಲ್ ಅವರ ನಿವಾಸದ ಬಳಿ ಕೂಡ ಇರುವಂಥದ್ದು. ಇನ್ನು ದದ್ದಲ್ ಅವರನ್ನು ಕೂಡ ಏನು ಕಳೆದ 24 ಗಂಟೆಗಳಿಂದನೂ ಕೂಡ ಈಗಾಗಲೇ ಕ್ವಶನನ್ನು ಕೂಡ ಮಾಡಲಾಗ್ತಿರುವಂಥದ್ದು ಇಡಿ ಅಧಿಕಾರಿಗಳು. ಇನ್ನು ರಾತ್ರಿ ಸರಿಸುಮಾರು ಒಂದು 12ರಿಂದ 1 ಗಂಟೆಗಳ ಕಾಲ ಏನು ಅಲ್ಲಿ ಕೂಡ ಏನು ಪ್ರಶ್ನೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಇದರ ಜೊತೆಗೆ ಅವರ ಮನೆಯಲ್ಲಿ ಇರುವಂತಹ ಕೆಲ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆ
ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಬೇಕಾದಂಥ ಕೆಲವೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಕೂಡ ಪಡ್ಕೊಂಡಿರುವಂಥದ್ದು. ಇನ್ನು ಬಹುತೇಕ ಇವತ್ತು ಕೂಡ ಸಂಜೆವರೆಗೂ ಕೂಡ ದಾಳಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ದಾಖಲೆಗಳು ಕೂಡ ಇರುವಂಥದ್ದು ಮತ್ತು ಈ ಹಿಂದೆ ಅವರು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳೇನಿದೆ ಅದನ್ನು ಕೂಡ ಇಲ್ಲಿ ತಾಳೆ ಹಾಕುವಂಥ ಕೆಲಸವನ್ನು ಕೂಡ ಇಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಸೊ ಇದರಿಂದಾಗಿ ಇವತ್ತು ಕೂಡ ಬಹುತೇಕ ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಕೂಡ ಅವರು ದಾಳಿಯನ್ನು ಮುಂದುವರಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಇನ್ನು ನಿನ್ನೆಯಿಂದನೂ ಕೂಡ ಇಲ್ಲೇ ಬೀಡು ಬಿಟ್ಟಿರುವಂತಹ ಅಧಿಕಾರಿಗಳು ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಅವರ ಬಳಿಯಿಂದನೂ ಕೂಡ ಕೇಳ್ತಾ ಇದ್ದಾರೆ ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅವರ ಒಂದು ಪಿ ಎ ಏನಿದ್ದಾರೆ ಅವರ ವಿಚಾರಗಳನ್ನು ಕೂಡ ಈಗಾಗಲೇ ಕೇಳ್ತಾರೆ. ಯಾಕಂದರೆ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಸೊ ಹೀಗಾಗಿ ಅವರು ಎಲ್ಲಿದ್ದಾರೆ ಮತ್ತು ನಿಮಗೆ ಅವರು ಹಣವನ್ನು ಸತ್ಯನಾರಾಯಣಿಂದ ಯಾವಾಗ ತಗೊಂಡುಕೊಂಡು ಬಂದರು ಈ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಅವರು ಮುಂದೆ ಇಡ್ತಾ ಇದ್ದಾರೆ. ಇನ್ನು ಬಹುತೇಕ ಇವತ್ತು ಕೂಡ ಎಲ್ಲ ಏನು ವಿಚಾರಣೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ರಮ್ಯಾ, ರೈಟ್ ಸ್ಟೇ ವಿತ್ ಮೀ, ಐ ವಿಲ್ ಕಮ್ ಬ್ಯಾಕ್. ಮತ್ತಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇಡಿ ಬೇಟೆ